ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZV ಲರ್ನಿಂಗ್ ಸೆಂಟರ್ನಲ್ಲಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋ ಬಹಳ ಪ್ರಮುಖವಾಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಬಿಕಾಸ್ ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. 7ನೇ ವೇತನ ಆಯೋಗ ಮತ್ತು ಪಿಂಚಣಿ ಪಡೆಯುವ ಎಲ್ಲರಿಗೆ ಹೊಸ ನಿಯಮ, 2 ಅಂಶಗಳ ಆಧಾರ್ ದೃಢೀಕರಣ ಮಾಡಬೇಕು ಅನ್ನೋದು ಒಂದು ಹೊಸ ನಿಯಮ ಬರ್ತಾ ಇದೆ. ಹಾಗಾಗಿ ನಿವೃತ್ತಿಯಾಗಿರುವ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಏನಿದ್ದಾರೆ, ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಆಲ್ಸೋ ಐಲ್ ರಿಕ್ವೆಸ್ಟ್ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಹೊಸ ನಿಯಮ, ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ NPS ಎಂದು ಸಂಕ್ಷಿಪ್ತಗೊಳಿಸಲಾದ ಹೊಸ ನಿಯಮ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬಂದರೆ, ನಿಮ್ಮ ಮನೆಯಲ್ಲಿ ಪಿಂಚಣಿದಾರರಿದ್ದರು ಅಥವಾ ನೀವೇ ಪಿಂಚಣಿದಾರರಾಗಿದ್ದರು, ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ NPS ಎಂದು ಸಂಕ್ಷಿಪ್ತಗೊಳಿಸಲಾದ ಹೊಸ ನಿಯಮದ ಬಗ್ಗೆ ನೀವು ತಿಳಿದಿರಲೇಬೇಕು ಅಂತ ಹೇಳ್ತಾ ಇದ್ದಾರೆ. PFRDA ಎಂದು ಸಂಕ್ಷಿಪ್ತಗೊಳಿಸಲಾದ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು NPS ವೆಬ್ಸೈಟ್ಗೆ ಲಾಗಿನ್ ಮಾಡಲು ಹೊಸ ಭದ್ರತಾ ನಿಯಮವನ್ನು ಜಾರಿಗೆ ತಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಡಬಲ್ ಕೆಲಸ, ಪಿಂಚಣಿ ಖಾತೆಗೆ ಹೊಸ ನಿಯಮ ಕೊರತೆ ಏನಂತ ನೋಡ್ತಾ ಬಂದರೆ, ಇನ್ನು ಮುಂದೆ NPS ವೆಬ್ಸೈಟ್ಗೆ ಲಾಗಿನ್ ಮಾಡಲು ಬಯಸುವವರು 2 ಅಂಶಗಳ ಆಧಾರ್ ದೃಢೀಕರಣವನ್ನು ಮಾಡಬೇಕಾಗುತ್ತದೆ. ಈ ಹೊಸ ನಿಯಮವು 1ನೇ ಏಪ್ರಿಲ್ 2024ರಿಂದ ಜಾರಿಗೆ ಬಂದಿದೆ. ಪಾಸ್ವರ್ಡ್ ಸಹಾಯದಿಂದ ಸೆಂಟ್ರಲ್ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ CRA ವ್ಯವಸ್ಥೆಗೆ ಲಾಗಿನ್ ಮಾಡುವ ಎಲ್ಲ ಬಳಕೆದಾರರಿಗೆ ಅನ್ವಯವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ 2 ಅಂಶಗಳ ಆಧಾರ್ ದೃಢೀಕರಣದ ಅಡಿಯಲ್ಲಿ ಏನು ಪ್ರಯೋಜನ ಅಂತ ನೋಡ್ತಾ ಬಂದರೆ, ಇದು ಏಕೆ ಮುಖ್ಯ ಅನ್ನೋದ್ರ ಬಗ್ಗೆ. 2 ಅಂಶಗಳ ಆಧಾರ್ ದೃಢೀಕರಣದ ಅಡಿಯಲ್ಲಿ ಲಾಗಿನ್ ಮಾಡುವಾಗ CRA ಸಿಸ್ಟಮ್ ಪ್ರವೇಶಿಸಲು ಅನಧಿಕೃತ ಪ್ರವೇಶ ಪ್ರಯತ್ನಗಳನ್ನು ತಡೆಯಲಾಗುತ್ತದೆ ಮತ್ತು ತೀವ್ರವಾಗಿ ಕಡಿಮೆಗೊಳಿಸಲಾಗುತ್ತದೆ, ಮತ್ತು ಇದು NPS ವಹಿವಾಟುಗಳ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏಪ್ರಿಲ್ 1, 2024ರಿಂದ NPS ವೆಬ್ಸೈಟ್ಗೆ ಮಾತ್ರವಲ್ಲ, ಪ್ಯಾನ್ ಕಾರ್ಡ್, ಫಾಸ್ಟ್ಯಾಗ್ ಮತ್ತು ಜಿಮೇಲ್ಗಾಗಿ ಹೊಸ ನಿಯಮಗಳು ಜಾರಿಗೆ ಬಂದಿವೆ. ಸೊ ಇದೇ ಥರ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.